ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪವನ್ನು ನಾವು ನೋಡ್ತಾ ಇದ್ದೋ. ಕೃಷ್ಣ ಪರಮಾತ್ಮನು ಹೇಳ್ತಾನೆ, ಯಾರು ಸದಾಕಾಲ ನಿತ್ಯ ನಿರಂತರವಾಗಿ ನನ್ನ ಧ್ಯಾನದಲ್ಲಿರ್ತಾರೋ, ನನ್ನ ಸ್ಮರಣೆಯಲ್ಲಿರ್ತಾರೋ, ಅವರನ್ನು ನಾನು ನಿರಂತರವೂ ಅವರನ್ನು ನನ್ನಲ್ಲಿ ಧರಿಸ್ಕೊಳ್ತೀನಿ ಅಂತ, ಇಲ್ಲಿ ನನ್ನ ಮಸ್ತಕದಲ್ಲಿ ಧರಿಸ್ಕೊಳ್ತೀನಿ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಂದರೆ ಅದರ ಅರ್ಥ ಏನಂದರೆ, ಪರಮಾತ್ಮನ ಚಿಂತನೆಯಲ್ಲಿಯೇ ಸದಾಕಾಲ ತೊಡಗಿಕೊಂಡಿರುವವರನ್ನು ಪರಮಾತ್ಮನ ಆ ಅದ್ಭುತವಾದ ಶಕ್ತಿ ಎಂದೆಂದಿಗೂ ಅವರನ್ನು ರಕ್ಷಣೆ ಮಾಡ್ತಾ ಇರ್ತದೆ ಅನ್ನೋ ವಿಚಾರವನ್ನು ಇಲ್ಲಿ ಮನದಟ್ಟು ಮಾಡದೆ ಹೇಳ್ತಾ ಇದ್ದಾನೆ. ಮುಂದುವರೆದು ಹೇಳ್ತಾನೆ ಕೃಷ್ಣ ಪರಮಾತ್ಮನು, ಹೇ ಅರ್ಜುನ, ನಿನಗೆ ಅಪಾರವಾದ ಅಮೃತ ವೃಷ್ಟಿಯಂತೆ ಪರಮ ಧರ್ಮ ರಹಸ್ಯವನ್ನು ಅಥವಾ ತತ್ವರಹಸ್ಯವನ್ನು ಪ್ರೇಮದಿಂದ ಉಪದೇಶಿಸಿದನು. ಇದು ಪರಮ ಪವಿತ್ರವಾದ ಅತ್ಯಂತ ಶ್ರೇಷ್ಠವಾದ ಒಂದು ರಹಸ್ಯ. ಇದನ್ನು ನಾನು ನಿನಗೆ ಅಪಾರವಾದ ಅಮೃತ ವೃಷ್ಟಿಯಂತೆ, ಅಮೃತದ ಮಳೆ ಸುರಿದಂತೆ ನಾನು ನಿನಗೆ ಇದೆಲ್ಲವನ್ನು ಉಪದೇಶ ಮಾಡಿದ್ದೀನಿ. ಇದನ್ನು ಯಾರು ಹೆಚ್ಚು ಶ್ರದ್ಧೆಯಿಂದ ಕೇಳಿ ಅದರಂತೆ ನಿರಂತರವು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಆಚರಿಸುವರೋ, ಅರ್ಥ ಆಗ್ತಿದೆ ಅಲ್ವಾ? ಯಾರು ನಿರಂತರವು ಪ್ರತಿದಿನ ಪ್ರತಿ ಕ್ಷಣ ನಿರಂತರವು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಆಚರಿಸುವರೋ, ಆಚರಣೆಗೆ ಬರಲೇಬೇಕು. ಆಚರಣೆ ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಬರೋದಿಲ್ಲ. ಈಗ ಹೇಳಿರ್ತಕ್ಕಂಥ ಭಕ್ತಿ ಮಾರ್ಗ ಆಗ್ಬೋದು, ಜ್ಞಾನ ಮಾರ್ಗ ಆಗ್ಬೋದು, ಅದು ಪ್ರತಿಯೊಬ್ಬರಿಗೂ ನಿತ್ಯ ನಿರಂತರವು ಆಚರಣೆಯಲ್ಲಿರಬೇಕು. ಯಾರು ಮಾಡುವರೋ, ನಾನು ಹೇಳಿದ ತತ್ವಸಾರವನ್ನು ಗ್ರಹಿಸಿ ನನ್ನಲ್ಲಿಯೇ ಚಿತ್ತವಿಟ್ಟು ನನ್ನ ವಚನಾಮೃತವನ್ನು ಸೇವಿಸುತ್ತಾ ಸರ್ವಸ್ವವನ್ನು ನನಗಾಗಿ ಅರ್ಪಿಸುವರೋ, ಹೊಲದಲ್ಲಿ ಬಿತ್ತಿದ ಬೀಜವು ಉತ್ತಮ ಫಲವನ್ನು ಕೊಡುವಂತೆ ಅವರು ನನ್ನ ಸರ್ವೋತ್ತಮ ಪದವಿಯನ್ನು ಪಡೆಯುವರು. ಗೊತ್ತಾಗ್ತಿದೆ ಅಲ್ವಾ? ಉತ್ತಮವಾದ ಹದಗೊಳಿಸಿದ ಹೊಲದಲ್ಲಿ ಬಿತ್ತಿದ ಉತ್ತಮವಾದ ಬಿತ್ತನೆ ಬೀಜ ಹೇಗೆ ಉತ್ತಮವಾದ ಫಲವನ್ನು ಕೊಡ್ತದೋ, ಆ ರೀತಿಯಲ್ಲಿ ಸದ್ಭಕ್ತನಾದವನು ಸದಾಕಾಲ ಪರಮಾತ್ಮನ ಚಿಂತನೆಯಲ್ಲಿ ತತ್ವಜ್ಞಾನದ ಚಿಂತನೆಯಲ್ಲಿ ತೊಡಗಿಸಿಕೊಂಡಿದ್ದರೆ ಅವನು ಉತ್ತಮವಾದ ಸರ್ವೋತ್ತಮವಾದ ಪದವಿಯನ್ನು ಅಂದರೆ ಮೋಕ್ಷವನ್ನು ಪಡಿತಾನೆ, ಮುಕ್ತಿಯನ್ನು ಹೊಂದುತ್ತಾನೆ, ಭವಬಂಧನದಿಂದ ಬಿಡುಗಡೆಯನ್ನು ಪಡಿತಾನೆ ಅನ್ನೋದನ್ನು ಪರಮಾತ್ಮ ಇಲ್ಲಿ ಸಾಬೀತು ಮಾಡಿ ಹೇಳ್ತಾ ಇದ್ದಾನೆ. ಹೇ ಅರ್ಜುನ, ಈ ರೀತಿ ಪ್ರೇಮದಿಂದ ಸರ್ವಸ್ವವನ್ನು ನನಗೆ ಅರ್ಪಿಸಿ ತಮ್ಮ ತನುಮನಗಳಿಂದ ಧ್ಯಾನಿಸುವರೋ ಅವರೇ ನನ್ನ ನಿಜ ಭಕ್ತರೆಂದು ತಿಳಿ. ಅದಕ್ಕೆ ಇಲ್ಲಿ ಒಬ್ಬ ಗುರುವಿನ ಬಳಿ ಒಬ್ಬ ಉತ್ತಮ ಶಿಷ್ಯನು ಹೋದಾಗ ಆ ಗುರುವಿನ ಬಳಿಯಲ್ಲಿ ಅವನು ದೀಕ್ಷೆ ತೆಗೆದುಕೊಳ್ತಾನೆ. ಏನಂತ? ಇಂದಿನಿಂದ ನನ್ನ ತನು ಮನ ಧನವನ್ನು ಗುರುಗಳ ಪಾದಕ್ಕೆ ಅರ್ಪಿಸುತ್ತೇನೆ ಅಂತ. ತನು ಮನ ಧನವನ್ನು ಗುರುಗಳ ಪಾದಕ್ಕೆ ಅರ್ಪಿಸುತ್ತೇನೆ ಅಂತ ಅದನ್ನೇ ಹೇಳ್ತಾರೆ ಇಲ್ಲಿ. ತಮ್ಮ ತನು ಮನಾದಿಗಳನ್ನು ನನಗೆ ಅರ್ಪಿಸಿ ಯಾರು ಧ್ಯಾನಿಸುವರೋ ಅವರೇ ನನ್ನ ನಿಜ ಭಕ್ತರೆಂದು ತಿಳಿ. ನಿಜವಾಗಿಯೂ ಇಂತಹ ಭಕ್ತರ ಮೇಲೆ ನನಗೆ ಉತ್ಕಟವಾದ ಪ್ರೇಮವಿರುವುದು. ಅವರು ಈ ಲೋಕದಲ್ಲಿರುವ ಸಮಸ್ತ ತೀರ್ಥಕ್ಷೇತ್ರಗಳಿಗಿಂತಲೂ ಪಾವನವಾಗಿರುವರು. ಯಾರು ಇಂಥ ಶ್ರೇಷ್ಠ ಭಕ್ತರೋ, ಶ್ರೇಷ್ಠ ಜ್ಞಾನಿಗಳೋ, ಅವರು ಈ ಲೋಕದಲ್ಲಿರ್ತಕ್ಕಂಥ ಸಮಸ್ತ ತೀರ್ಥಕ್ಷೇತ್ರಗಳು ಯಾವುದಾದ್ರೂ ಆಗಿರಲಿ, ಆ ಎಲ್ಲ ತೀರ್ಥಕ್ಷೇತ್ರಗಳಿಗಿಂತಲೂ ಈ ವ್ಯಕ್ತಿ ತುಂಬ ಪಾವನರಾಗಿರ್ತಾರಂತೆ. ಅಂದರೆ ಈತನಿರುವ ಸ್ಥಳವೇ ಪವಿತ್ರ ಪುಣ್ಯಕ್ಷೇತ್ರ. ಅರ್ಥ ಆಯ್ತಲ್ವಾ? ಈ ರೀತಿಯಲ್ಲಿ ಅದು ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿರ್ತದೆ. ಅವರಿಗಿಂತಲೂ ಹೆಚ್ಚಾದ ವಸ್ತುವು ತೋರದದ್ದರಿಂದ ಅವರನ್ನೇ ಸದಾ ಅರ್ಚಿಸುತ್ತಾ ಧ್ಯಾನಿಸುತ್ತಿರುವೆನು. ಪರಮಾತ್ಮ ಏನು ಹೇಳ್ತದಾನೆ? ಅವ್ರಿಗಿಂತ ದೊಡ್ಡ ವ್ಯಕ್ತಿಗಳು ನನಗೆ ಎಲ್ಲೂ ಕಾಣಿಸೋದಿಲ್ಲ, ಯಾಕಂದರೆ ಅವ್ರಿಗಿಂತ ದೊಡ್ಡವರು ಇಲ್ಲವೇ ಇಲ್ಲ. ಅಂಥ ಸದ್ಭಕ್ತರಿಗಿಂತ ದೊಡ್ಡವರು ಎಲ್ಲೂ ಇರೋದಿಲ್ಲ. ಅದರಿಂದ ನಾನೇನು ಮಾಡ್ತೀನಿ ಅಂದರೆ ಅವರನ್ನು ಧ್ಯಾನ ಮಾಡ್ತೀನಿ ನಾನು ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಇಂತಹ ಭಕ್ತರಿಲ್ಲವಾದರೆ ನನ್ನ ಹೃದಯಕ್ಕೆ ತೃಪ್ತಿಯೇ ಇಲ್ಲ. ಹೇ ಅರ್ಜುನ, ಇಂತಹ ಪ್ರೇಮಿ ಭಕ್ತರ ಕಥೆಗಳನ್ನು ಗಾನ ಮಾಡಿದವರನ್ನು ದೇವತೆಗಳಂತೆ ಪ್ರೀತಿಸುವೆನೆಂದು ಭಕ್ತರಿಗೆ ಆನಂದದಾಯಕನು ಜಗತ್ತಿಗೆ ಮೂಲ ಕಾರಣನೂ ಆದ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು. ಅರ್ಜುನನಿಗೆ ಪರಮಾತ್ಮನು ಈ ರೀತಿಯಲ್ಲಿ ತನ್ನ ಉಪದೇಶಾಮೃತವನ್ನು ಹೇಳ್ತಾನೆ. ಈಗ ಮುಂದುವರೆದು ಹೇಳ್ತಾನೆ. ಪರಮಾತ್ಮ ಹೇಳ್ತಾನೆ,
ಹೇ ಅರ್ಜುನ, ಈ ಮನುಷ್ಯ ಶರೀರವನ್ನು ಕ್ಷೇತ್ರವೆಂತಲೂ ಈ ಕ್ಷೇತ್ರವನ್ನು ಅರಿತವನೇ ಕ್ಷೇತ್ರಜ್ಞನೆಂತಲೂ ಬಲ್ಲವರು ಹೇಳುವರು. ಏನು ಹೇಳ್ತಾ ಇದ್ದಾನೆ ಇಲ್ಲಿ ಪರಮಾತ್ಮ? ಏನು ಹೇಳ್ತಾ ಇದ್ದಾನೆ? ಹೇ ಅರ್ಜುನ, ಈ ಮನುಷ್ಯ ಶರೀರವನ್ನು ಕ್ಷೇತ್ರವೆಂತಲೂ, ಅರ್ಥ ಆಯ್ತಲ್ವಾ? ಈ ಕ್ಷೇತ್ರವನ್ನು ಅರಿತವನನ್ನೇ ಕ್ಷೇತ್ರಜ್ಞನೆಂತಲೂ ಬಲ್ಲವರು ಹೇಳುವರು. ಕ್ಷೇತ್ರ ಅಂದರೆ ಒಂದು ಸ್ಥಳ. ಈಗ ಒಂದು ಗುಡಿ ಇರ್ತದೆ, ಒಂದು ದೇವಸ್ಥಾನ ಇರ್ತದೆ, ಅದೊಂದು ಕ್ಷೇತ್ರ. ಆ ಗುಡಿಯಲ್ಲಿರ್ತಕ್ಕಂಥ ದೇವರು ಕ್ಷೇತ್ರಜ್ಞ. ಅರ್ಥ ಆಗ್ತಿದೆ ಅಲ್ವಾ? ಈ ರೀತಿ ಬಲ್ಲವರು ಹೇಳುವರು. ಬಲ್ಲವರು ಅಂದರೆ ಯಾರು? ಜ್ಞಾನಿಗಳು ಹೇಳ್ತಾರೆ. ಈ ಕ್ಷೇತ್ರದಲ್ಲಿರುವ ನನ್ನನ್ನು ಕ್ಷೇತ್ರಜ್ಞನೆಂದು ನಿಸ್ಸಂದೇಹವಾಗಿ ತಿಳಿ. ಈ ಸಮಸ್ತ ಕ್ಷೇತ್ರ ಅಂದರೆ ಶರೀರಗಳನ್ನು ನಾನು ಪೋಷಿಸುವೆನು. ಕ್ಷೇತ್ರಜ್ಞರ ಜ್ಞಾನವೇ ನನ್ನ ಸರ್ವೋತ್ತಮ ಜ್ಞಾನವು. ಪರಮಾತ್ಮ ಇಲ್ಲಿ ಏನು ಹೇಳ್ತಾ ಇದ್ದಾನೆ? 84 ಲಕ್ಷ ಜೀವರಾಶಿಗಳಲ್ಲಿ ಎಷ್ಟೆಷ್ಟು ಶರೀರಗಳಿದ್ದವೋ ಅವೆಲ್ಲವೂ ಪವಿತ್ರವಾದ ಕ್ಷೇತ್ರಗಳು. ಆ ಕ್ಷೇತ್ರಗಳಲ್ಲಿರ್ತಕ್ಕಂಥ ಕ್ಷೇತ್ರಜ್ಞನು ಯಾರಿದ್ದಾನಲ್ಲ, ಮಾಲೀಕ, ಒಡೆಯ, ಅವನು ನಾನೇ. ಅಂದರೆ ಪರಮಾತ್ಮನೇ ಕ್ಷೇತ್ರಜ್ಞ. ಶರೀರಗಳೆಲ್ಲ ಕ್ಷೇತ್ರಗಳು. ಅದನ್ನು ನೀನು ತಿಳ್ಕೊ. ಯಾರು ಇದನ್ನು ತಿಳ್ಕೊಳ್ತಾರೋ, ಆ ಕ್ಷೇತ್ರಜ್ಞರ ಜ್ಞಾನವನ್ನು ಯಾರು ಚೆನ್ನಾಗಿ ತಿಳ್ಕೊಳ್ತಾರೋ ಅವರು ಸರ್ವೋತ್ತಮವಾದ ಜ್ಞಾನ ಇದು. ಅವರು ಮಹಾಜ್ಞಾನಿಗಳು ಅಂತ ಇಲ್ಲಿ ಹೇಳಲ್ಪಡ್ತದೆ. ಮತ್ತು ಪರಮಾತ್ಮ ಮುಂದುವರೆದು ಹೇಳ್ತಾನೆ, ಈ ಶರೀರವನ್ನು ಯಾವ ಉದ್ದೇಶದಿಂದ ಕ್ಷೇತ್ರವೆನ್ನುವರು? ಇದು ಹೇಗೆ, ಎಲ್ಲಿಂದ ಜನ್ಮಿಸಿರುವುದು? ಯಾವ ಯಾವ ವಿಕಾರಗಳಿಂದ ವಿಸ್ತರಿಸಿರುವುದು? ಈ ಕ್ಷೇತ್ರವು 3.5 ಮೊಳ ಉದ್ದವುಳ್ಳ ಅಲ್ಪಾಕೃತಿಯೇ ಅಥವಾ ಅದಕ್ಕಿಂತಲೂ ದೊಡ್ಡದೇ? ಅಂದರೆ ಎಷ್ಟು ದೊಡ್ಡದು? ಇದರ ಆಕಾರವೇನು? ಇದು ನಿಸ್ಸಾರವೋ ಸಾರವೋ? ಅದಕ್ಕೆ ಪ್ರಭು ಯಾರು ಎಂಬ ಪ್ರಶ್ನೆಗಳಿಗೆ ನಾನು ಸಾಂಗವಾಗಿ ಉತ್ತರ ಕೊಡುವೆನು. ಪರಮಾತ್ಮ ಇಲ್ಲಿ ಎಷ್ಟು ಪ್ರಶ್ನೆಗಳನ್ನ ತಾನೇ ತೆಗೆದಿದ್ದಾನೆ. ಅರ್ಜುನನಿಗೂ ಕೇಳೋಕ್ಕಾಗ್ತಿರ್ಲಿಲ್ಲ, ನಮ್ಗೊಳಗಂತೂ ಹೊಳಿತಾನೆ ಇರಲಿಲ್ಲ. ಪರಮಾತ್ಮ ಏನು ಹೇಳ್ತಾ ಇದ್ದಾನಲ್ಲಿ? ಈ ಶರೀರವನ್ನು ಯಾವ ಉದ್ದೇಶದಿಂದ ಕ್ಷೇತ್ರವೆನ್ನುವರು? ಇದನ್ನು ಕ್ಷೇತ್ರ ಅಂತ ಕರಿಬೇಕಾದ್ರೆ ಕಾರಣ ಇರಬೇಕು, ಉದ್ದೇಶ ಇರಬೇಕು. ಯಾವ ಉದ್ದೇಶದಿಂದ ಈ ಶರೀರಗಳನ್ನು ಕ್ಷೇತ್ರ ಅಂತ ಕರೀತಾರೆ? ಇದು ಹೇಗೆ, ಎಲ್ಲಿಂದ ಜನ್ಮಿಸಿರುವುದು? ಅರ್ಥ ಆಗ್ತಿಲ್ಲ. ಈ ದೇಹಗಳು ಎಲ್ಲಿಂದ ಹೇಗೆ ಜನ್ಮಿಸಿರುವುದು? ಯಾವ ಯಾವ ವಿಕಾರಗಳಿಂದ ವಿಸ್ತರಿಸಿರುವುದು? ಯಾವ ಯಾವ ವಿಕಾರಗಳು ಅಂದರೆ ಬದಲಾವಣೆಗಳಿಂದ ಇದು ವಿಸ್ತಾರವನ್ನು ಹೊಂದುತ್ತಾ ಇದೆ. ಈ ಕ್ಷೇತ್ರವು 3.5 ಮೊಳ ಉದ್ದವುಳ್ಳ ಅಲ್ಪಾಕೃತಿಯೇ. 3.5 ಮೊಳ ಅಂತ ಅಂದರೆ ನಾವು ಹಿಂದಿನ ಕಾಲದಲ್ಲಿ ಹೂವನ್ನು ಅಳತೆ ಹಾಕ್ಬೇಕಾದ್ರೆ 1 ಮೊಳ ಅಂತ ಹೇಳಿ ಲೆಕ್ಕ ಹಾಕ್ತಿದ್ರು. ಹಂಗೆ ಈ ಶರೀರ 3.5 ಮೊಳ ಆಕೃತಿ ಉಳ್ಳದ್ದು. ಈಗ ಮನುಷ್ಯ ಶರೀರ ಆದರೆ 3.5 ಮೊಳ ಅಂತ ಹೇಳ್ಬೋದು. ಬೇರೆ ಬೇರೆ ಪ್ರಾಣಿಗಳ ದೇಹ ಅವಕ್ಕೆ ಅಳತೆಗಳು ಬೇರೆ ಇರ್ತದಲ್ವ, ಆ ರೀತಿಯಲ್ಲಿ. ಅಥವಾ ಅದಕ್ಕಿಂತಲೂ ದೊಡ್ಡದು ಅಂದರೆ ಎಷ್ಟು ದೊಡ್ಡದು? ಇದರ ಆಕಾರವೇನು? ಇದು ನಿಸ್ಸಾರವೋ? ಅಂದರೆ ಈ ಕ್ಷೇತ್ರ ಅಂತಕ್ಕಂಥದ್ದು ನಿಸ್ಸಾರವಾದದ್ದೇ, ಏನು ಸಾರವಿಲ್ವೇ? ಕೇವಲ ನೀರಿಗೆ ಬೆರಳಾಗ್ಬಿಟ್ಟು ಚೀಪ್ದಾಗ ಏನೂ ರಸವತ್ತಿರೋದಿಲ್ಲ, ಆ ರೀತಿಯಲ್ಲಿ ನಿಸ್ಸಾರವಾದದ್ದು ಅಥವಾ ಸಾರಯುಕ್ತವಾದದ್ದು? ಇದಕ್ಕೆ ಪ್ರಭು ಯಾರು, ಒಡೆಯ ಯಾರು ಇದಕ್ಕೆ ಎಂಬ ಪ್ರಶ್ನೆಗಳಿಗೆ ನಾನು ಸಾಂಗವಾಗಿ ಉತ್ತರ ಕೊಡುವೆನು ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ನೀನು ಇದನ್ನು ಲಕ್ಷ್ಯವಿಟ್ಟು ಚೆನ್ನಾಗಿ ಗ್ರಹಿಸು. ವೇದಗಳು ಈ ವಿಷಯದಲ್ಲಿ ವ್ಯರ್ಥವಾಗಿ ಪ್ರಲಾಪಿಸುತ್ತಿವೆ. ವೇದಗಳೇನು ಮಾಡ್ತಾ ಇದ್ದಾವೆ? ಹಲವಾರು ರೀತಿಯಲ್ಲಿ ಉದಾಹರಣೆಗಳನ್ನ ಕೊಡ್ತಾ ಇದೆ. ಆದರೆ ಅವ್ಯಾವು ಸರಿ ಉತ್ತರ ಅಲ್ಲ. ಸರಿಯಾದ ಉತ್ತರವನ್ನು ನಾನು ನಿನಗೆ ಹೇಳ್ತೀನಿ. ತರ್ಕವೆಂಬ ರಾಟೆಯು ಸದಾ ತಿರುಗುತ್ತಿದೆ. ತರ್ಕ ಮಾಡೋದು ಯಾವಾಗಲೂ ಅದೇಗೆ ಇದೇಗೆ ಅಂತ ಒಬ್ಬರ ಮೇಲೊಬ್ಬರು ಪ್ರಶ್ನೆ ಮಾಡಿ ತರ್ಕ ಮಾಡ್ತಾ ಇರೋದು. ಅದು ರಾಟೆ ತಿರುಗ್ತಾನೆ ಇರ್ತದೆ, ಅದು ಪರಿಹಾರ ಕಾಣೋದಿಲ್ಲ. ಷಡ್ದರ್ಶನಗಳು ಈ ಪ್ರಶ್ನೆಯನ್ನು ನಿರಾಕರಿಸಿವೆಯಾದರೂ ಯಾವ ನಿರ್ಧಾರಕ್ಕೂ ಬರಲಿಲ್ಲ. ಶಾಸ್ತ್ರಗಳು ಪರಸ್ಪರ ಹೋರಾಡುತ್ತಾ ಈ ಲೋಕದಲ್ಲಿ ವಾದ ವಿವಾದವನ್ನು ಮಾಡುತ್ತಿವೆ. ಈ ವಿಷಯದಲ್ಲಿ ಒಬ್ಬರ ಮಾತು ಒಬ್ಬರಿಗೆ ಸರಿದೋರದೆ, ಒಬ್ಬರನ್ನೊಬ್ಬರು ನೋಡದೆ, ಒಬ್ಬರ ಮಾತಿನಲ್ಲಿ ಒಬ್ಬರು ಬೆರೆಯದೆ, ಭಿನ್ನ ಭಿನ್ನ ಅಭಿಪ್ರಾಯಗಳಿಂದಲೂ ಊಹಾಪೋಹಗಳಿಂದಲೂ ಮನಸ್ಸಿಗೆ ಬಂದಂತೆಲ್ಲ ಯೋಚಿಸುತ್ತಾ ಅಶಾಂತರಾಗುವರು. ಈ ಕ್ಷೇತ್ರಕ್ಕೆ ಪ್ರಭುವಾರೆಂಬ ತಿಳಿವಿಲ್ಲದೆ ಇದುವರೆಗೂ ನಾನೇ ದೊಡ್ಡವನೆಂಬ ಅಭಿಮಾನದಿಂದ ಪ್ರತಿ ಮನೆಗಳಲ್ಲೂ ಕಲಹಗಳು ನಡೆಯುತ್ತಿವೆ. ವೇದಗಳು ನಾಸ್ತಿಕವಾದವನ್ನು ಪರಿಹರಿಸಲು ಅಪಾರವಾಗಿ ವಿಮರ್ಶಿಸಿದೆ. ಆದರೂ ಪಾಷಂಡಿಗಳು ವೇದಗಳೆಲ್ಲವನ್ನು ಧಿಕ್ಕರಿಸಿ ಬಡಬಡಿಸುತ್ತಾ ವಾದವನ್ನು ಹೂಡುವರು. ಯಾರಿಗೂ ಸರಿಯಾಗಿ ಅರ್ಥ ಆಗಲಿಲ್ಲ ಅಂದರೆ ಹಾಗೇನು ಮಾಡ್ತಾರೆ? ಅವರು ವಾದವನ್ನು ಮಂಡಿಸ್ತಾನೆ ಇರ್ತಾರೆ. ಅದೇನಾಗುತ್ತೆ?
ಈ ರೀತಿಯಲ್ಲಿ ಆಗುತ್ತೆ. ಅದರಿಂದ ಈ ಕ್ಷೇತ್ರ ಅಂದ್ರೇನು, ಅದಕ್ಕೆ ಒಡೆಯನ್ಯಾರು, ಈ ಶರೀರದ ವಿಕಾರಗಳು ಯಾವ ರೀತಿಯಲ್ಲಿ ದೊಡ್ಡದಾಗಿದೆಯೋ ಚಿಕ್ಕದಾಗಿದೆಯೋ ಎಲ್ಲವನ್ನು ನಾನು ನಿನಗೆ ತಿಳಿಸ್ತೀನಿ ಅರ್ಜುನ ಅಂತೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಮುಂದೆ ಯಾವ ರೀತಿಯಲ್ಲಿ ಅದನ್ನು ತಿಳಿಸ್ಕೊಡ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.